ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದ್ಬಿಟ್ಟು ಫಸ್ಟ್ ರೌಂಡ್ ನಲ್ಲಿ ನಿಮಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು. ಫಸ್ಟ್ ರೌಂಡ್ ನಲ್ಲೇ ಅಲ್ಲ, ಕಂಪ್ಲೀಟ್ ಆಪ್ಷನ್ ಎಂಟ್ರಿ ನಲ್ಲೇ ನಿಮಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ್ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ನಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು ವಿದ್ಯಾರ್ಥಿಗಳು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ನಿಮಗೆ ಕಂಪ್ಲೀಟ್ ಎಲ್ಲ ಆಪ್ಷನ್ ಎಂಟ್ರಿ 3 ರೌಂಡ್ ಆಪ್ಷನ್ ಎಂಟ್ರಿ ಆದ್ಮೇಲೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ಕೂಡ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ಫಸ್ಟ್ ರೌಂಡ್ ನಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ನೀವು ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನೋಡಿ ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮ್ಗೆ ನಾಳೆ ಲಾಸ್ಟ್ ಡೇಟ್ ಇದೆ. ಓಕೆನಾ, ನಿಮ್ಮೆಲ್ಲರಿಗೂ ಈ ವಿಷಯ ಗೊತ್ತಿದೆ ಸ್ನೇಹಿತರೆ. ಓಕೆನಾ, ಫಸ್ಟ್ ರೌಂಡ್ ನಲ್ಲಿ ನಿಮ್ಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ನೀವು ವಿದ್ಯಾರ್ಥಿಗಳು ಏನ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಿದ್ದೀನಿ. ಈಗ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಈಗ ಆಪ್ಷನ್ ಎಂಟ್ರಿ ನಾಳೆ 3ನೇ ತಾರೀಕು ಮುಗಿಯುತ್ತೆ. ಒಂದು 7ನೇ ತಾರೀಕು ಬರ್ಬೋದು, ಮ್ಯಾಕ್ಸಿಮಮ್ ಒಂದು 7ನೇ ತಾರೀಕು ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಓಕೆನಾ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರು ಕಾಲೇಜ್ ಅಲಾಟ್ ಆಗುತ್ತಾ ಅಲಾಟ್ ಆಗಲ್ವಾ ಅಂತ. ನೋಡಿ, ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಯಾವ ಸೀಟ್ ಸಿಕ್ಕಿರುತ್ತೋ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲೂ ಅದೇ ಸೀಟ್ ಸಿಗಲ್ಲ. ನೀವು ಆಪ್ಷನ್ಸ್ ಏನು ಚೇಂಜ್ ಮಾಡ್ಲಿಲ್ಲ ಅಂದ್ರೂ ಸಿಗಲ್ಲ, ಚೇಂಜ್ ಆಗ್ಬೋದು. ಓಕೆನಾ, ಕೆಲವೊಂದ್ಸರಿ ಕೋಇನ್ಸಿಡೆನ್ಸ್ ಸಿಕ್ಕೇ ಸಿಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾವ್ದು ಸಿಕ್ಕಿದೆಯೋ ಫಸ್ಟ್ ರೌಂಡ್ ಅಲ್ಲಿ ಅದೇ ಸಿಕ್ಕೇ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ವಿದ್ಯಾರ್ಥಿಗಳು ಆದಷ್ಟು ಕಾಲೇಜಸ್ ಅನ್ನ ಆಡ್ ಮಾಡ್ಬಿಡಿ. ಎಷ್ಟು ಕಾಲೇಜಸ್ ಇದ್ರೆ ಅಷ್ಟು ಕಾಲೇಜಸ್ ಆಡ್ ಮಾಡ್ಬಿಡಿ. ವಿದ್ಯಾರ್ಥಿಗಳು ನಿಮ್ದೆಲ್ಲ ಸ್ವಲ್ಪ ರ್ಯಾಂಕಿಂಗ್ ಎಲ್ಲ ಜಾಸ್ತಿ ಇರುತ್ತೆ. ನೀವು ಕಡಿಮೆ ಕಾಲೇಜಸ್ ಅನ್ನ ಹಾಕಿರ್ತೀರಾ, ನಿಮ್ಮ ರ್ಯಾಂಕಿಂಗ್ ನೋಡಿದ್ರೆ 1 ಲಕ್ಷ 1.5 ಲಕ್ಷ 90,000 ಈ ರೀತಿ ಎಲ್ಲ ರ್ಯಾಂಕಿಂಗ್ ಇರುತ್ತೆ. ಅದರಿಂದ ನಿಮ್ಗೆ ಸೀಟ್ ಸಿಕ್ಕಿರಲ್ಲ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಕೂಡಲೇ ನಿಮ್ಗೆ ಮತ್ತೆ ಒಂದು ನೋಟಿಫಿಕೇಶನ್ ಬರುತ್ತೆ ಕೆಎ ಕಡೆಯಿಂದ. ನಿಮ್ಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಕ್ 3 ದಿನ ಟೈಮ್ ಕೊಡ್ತಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ದಿನದಿಂದ ಹಿಡಿದು 3 ದಿನ ಟೈಮ್ ಇರುತ್ತೆ. ಆರಾಮಾಗಿ ಆಪ್ಷನ್ ಎಂಟ್ರಿ ಮಾಡ್ಬಿಡಿ, ಎಲ್ಲ ಕಾಲೇಜಸ್ ಆಡ್ ಮಾಡ್ಬಿಡಿ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಓಕೆನಾ, ಆದಷ್ಟು ಎಲ್ಲ ಕಾಲೇಜಸ್ ಆಡ್ ಮಾಡಿ, ಎಲ್ಲ ಕೋರ್ಸಸ್ ಆಡ್ ಮಾಡಿದಿರಾ ಅಂದ್ರೆ ನಿಮ್ಗೆ ರ್ಯಾಂಕಿಂಗ್ ಎಷ್ಟೇ ಇದ್ರೂ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಒಂದು ವೇಳೆ ಸಿಗಲಿಲ್ಲ, ನಿಮ್ ರ್ಯಾಂಕಿಂಗ್ ಜಾಸ್ತಿ ಇದೆ, ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೋಗ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಾದ್ರೂ ಸೀಟ್ ಸಿಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಥರ್ಡ್ ರೌಂಡ್ ಅಲ್ಲಾದ್ರೂ ಸೀಟ್ ಸಿಕ್ಕೇ ಸಿಗುತ್ತೆ. ವಿದ್ಯಾರ್ಥಿಗಳು ಎಲ್ಲಾ ಕಾಲೇಜಸ್ ಆಡ್ ಮಾಡಿ, ಎಲ್ಲಾ ಕೋರ್ಸಸ್ ಆಡ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಕೆಎ ಕಡೆಯಿಂದ ಸೀಟ್ ಸಿಕ್ಕೇ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದ್ 2-3% ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗಲ್ಲ ಅಷ್ಟೇ. ಕೆಲವೊಬ್ರು ವಿದ್ಯಾರ್ಥಿಗಳು ರಿಜೆಕ್ಟ್ ಮಾಡ್ಕೊಂತಾರೆ, ಬೇಡ ನಮ್ಗೆ ಈ ಕಾಲೇಜ್ ಬೇಡ ಅನ್ಬಿಟ್ಟು. ಓಕೆನಾ, ಈಗ ವಿದ್ಯಾರ್ಥಿಗಳು 3 ರೌಂಡ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಕೋಚಿಂಗ್ ತಗೊಳ್ಳೋದು ಬೆಟ್ರಾ ಸೀಟ್ ಇದು? ಲಾಂಗ್ ಟರ್ಮ್ ಕೋಚಿಂಗ್ ತಗೊಂಡು 1 ವರ್ಷ ವೇಸ್ಟ್ ಮಾಡ್ಕೊಂಡು ಇಂಜಿನಿಯರಿಂಗ್ ಮಾಡಬಹುದಾ ಅಂತ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ಸ್ನೇಹಿತರೆ, ನೀವು ಮಾಡ್ತೀರಾ ಅಂದ್ರೆ ಅದು ನಿಮ್ಮ ಇಷ್ಟ. ನನ್ನ ಒಂದು ಪರ್ಸನಲ್ ಅಡ್ವೈಸ್ ಏನಂದ್ರೆ ವಿದ್ಯಾರ್ಥಿಗಳು ಸುಮ್ಮನೆ 1 ವರ್ಷ ವೇಸ್ಟ್ ಮಾಡಿಕೊಂಡು ಲಾಂಗ್ ಟರ್ಮ್ ಮಾಡುವ ಅವಶ್ಯಕತೆ ಇಲ್ಲ. ಸಿಇಟಿಗೆ ನೀಟ್ಗೆ ಲಾಂಗ್ ಟರ್ಮ್ ಮಾಡ್ತೀರಾ ಅಂದ್ರೆ ಓಕೆನಾ, ನೀವು ಮಾಡ್ತೀರಾ ಅಂದ್ರೆ ಮಾಡಿ. ನೀವು ಮಾಡೋದು ನಾನು ತಪ್ಪಂತ ಹೇಳ್ತೀರಾ, ನನ್ನ ಒಂದು ಪರ್ಸನಲ್ ಅಡ್ವೈಸ್ ಕೊಡ್ತಿದ್ದೀನಿ. ಓಕೆನಾ, ನೀಟ್ಗಾದ್ರೆ ಮಾಡಿ. ವಿದ್ಯಾರ್ಥಿಗಳು ಸಾಕಷ್ಟು ಜನ ನೀಟ್ಗಾದ್ರೆ ಲಾಂಗ್ ಟರ್ಮ್ ಮಾಡ್ತಾರೆ. ಲಾಂಗ್ ಟರ್ಮ್ ಕೋಚಿಂಗ್ ತಗೊಂಡು ಮತ್ತೆ ನೀಟನ್ನ ಬರೀತಾರೆ. ಸಿಇಟಿ ವಿದ್ಯಾರ್ಥಿಗಳು ಸುಮ್ಮನೆ ನೀವು ಆ ರೀತಿಯನ್ನು ಮಾಡಕ್ ಹೋಗ್ಬಿಡಿ. ನಿಮ್ಮದು ಎಷ್ಟೇ ರ್ಯಾಂಕ್ ಬಂದಿದ್ರೆ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಯಾವುದೇ ಕೋರ್ಸ್ ಜಾಯ್ನ್ ಆದ್ರೂ ನೀವು ಎಕ್ಸ್ಟ್ರಾ ನಿಮ್ಮ ಒಂದು ಅಕಾಡೆಮಿಕ್ಸ್ ಜೊತೆಗೆ ನೀವು ಎಕ್ಸ್ಟ್ರಾ ಒಂದು ಸ್ಕಿಲ್ಸ್ ಅನ್ನ ಕಲ್ತ್ಕೊಂಡ್ರೆ ನೀವು ಜಾಬ್ ಆದ್ರೆ ಪಡ್ಕೋಬಹುದು. ಓಕೆನಾ, ಎಕ್ಸ್ಟ್ರಾ ಸ್ಕಿಲ್ಸ್ ಕಲಿಬೇಕಾಗುತ್ತೆ. ನೀವು ನಿಮ್ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೂ ನೀವು ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನ ಕಲ್ತು ಪ್ಲೇಸ್ಮೆಂಟ್ ಆಗುತ್ತೆ. ಈಗ ಟಾಪ್ ಕಾಲೇಜ್ಗೆ ನಾರ್ಮಲ್ ಕಾಲೇಜ್ಗೆ ಏನ್ ಡಿಫ್ರೆನ್ಸ್ ಇಂಜಿನಿಯರಿಂಗ್ ಅಲ್ಲಿ ನೀವು ಕೇಳೋದಾದ್ರೆ ಸ್ನೇಹಿತರೆ, ಪ್ಲೇಸ್ಮೆಂಟ್ ಟಾಪ್ ಕಾಲೇಜಲ್ಲಿ ಕಂಪ್ನೀಸ್ ಬರ್ತವೆ, ಅಲ್ಲಿ ವಿದ್ಯಾರ್ಥಿಗಳನ್ನ ಹೈರ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಟಾಪ್ ಇಲ್ಲದೆ ಇರುವಂತಹ ಕಾಲೇಜಸ್ ಅಲ್ಲಿ ಅಷ್ಟೊಂದು ಕಂಪ್ನೀಸ್ ಬರಲ್ಲ, ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಜನಕ್ಕೆ ಪ್ಲೇಸ್ಮೆಂಟ್ ಆಗಲ್ಲ. ಆದ್ರೆ ಈಗ ಟಾಪ್ ಇಲ್ಲದೆ ಇರುವಂತಹ ಕಾಲೇಜಸ್ ಅಲ್ಲಿ ಓದಿರುವಂತಹ ಎಷ್ಟೋ ವಿದ್ಯಾರ್ಥಿಗಳು ಟಾಪ್ MNC ಕಂಪ್ನಿಗಳಲ್ಲಿ, ಟಾಪ್ ಸಾಫ್ಟ್ವೇರ್ ಕಂಪ್ನೀಸ್ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ದಾರೆ. ಯಾಕೆ ವರ್ಕ್ ಮಾಡ್ತಿದ್ರೆ? ಎಕ್ಸ್ಟ್ರಾ ಸ್ಕಿಲ್ಸ್ ಕಲ್ತಿದ್ದಾರೆ. ಓಕೆನಾ, ಈಗ ಟಾಪ್ ಕಾಲೇಜಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಅಷ್ಟೇ, ಅವರು ಸ್ಕಿಲ್ಸ್ ಎಕ್ಸ್ಟ್ರಾ ಕಲ್ತ್ರೇನೆ ಅವ್ರಿಗೆ ಪ್ಲೇಸ್ಮೆಂಟ್ ಆಗುವಂತದ್ದು. ಟಾಪ್ ಕಾಲೇಜಲ್ಲಿ ಓದ್ತಿದ್ದಾರೆ ಅನ್ಬಿಟ್ಟು ಡೈರೆಕ್ಟ್ ಆಗಿ ಅವ್ರಿಗೆ ಜಾಬ್ ಕೊಡಲ್ಲ. ಅವ್ರಿಗೂ ಎಕ್ಸಾಮ್ ಮಾಡ್ತಾರೆ, ಇಂಟರ್ವ್ಯೂ ಮಾಡ್ತಾರೆ, ಎಲ್ಲ ಮಾಡ್ಬಿಟ್ಟೇನೆ ವಿದ್ಯಾರ್ಥಿಗಳನ್ನ ಹೈರ್ ಮಾಡ್ಕೊಳ್ತಾರೆ. ಓಕೆನಾ, ವಿದ್ಯಾರ್ಥಿಗಳು ಪರ್ಸನಲ್ ಅಡ್ವೈಸ್ ಕೊಟ್ಟಿದ್ದೀನಿ. ನೀವು ಇಲ್ಲ ನಮ್ಗೆ ಟಾಪ್ ಕಾಲೇಜಲ್ಲಿ ಬೇಕು, ಟಾಪ್ ಕೋರ್ಸೇ ಬೇಕು, ನಾವು ಮಾಡ್ತೀವಿ, ಲಾಂಗ್ ಟರ್ಮ್ ಕೋಚಿಂಗ್ ತಗೊಂತೀವಿ ಸಿಇಟಿದು ಅಂತ ನೀವು ವಿದ್ಯಾರ್ಥಿಗಳು ಹೇಳೋದಾದ್ರೆ ತಗೊಳ್ಳಿ. ನಾನು ನಂದೊಂದು ಪರ್ಸನಲ್ ಅಡ್ವೈಸ್ ಹೇಳಿದೆ, ಯಾಕೆ 1 ಇಯರ್ ವೇಸ್ಟ್ ಮಾಡ್ಕೊಂತೀರಾ ಅಂತ. ಅದೇ 1 ಇಯರ್ ನಿಮ್ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಹೇಳಿದೆ. ಇರ್ಲಿ, ಓಕೆ ವಿದ್ಯಾರ್ಥಿಗಳು ಹೋಗ್ತೀರಾ ಅಂದ್ರೆ ಹೋಗಿ, ನಿಮ್ಮ ಒಂದು ಪರ್ಸನಲ್ ಚಾಯ್ಸ್ ಅದು, ನಾವೇನ್ ಮಾಡಕ್ಕಾಗಲ್ಲ. ಸ್ನೇಹಿತರೆ, ಇದು
ನಿಮಗೆ ಇರುವಂತಹ ಪ್ರೋಸೆಸ್. ವಿದ್ಯಾರ್ಥಿಗಳಿಗಂತೂ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಇನ್ನೊಂದು 3-4 ದಿನದಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಬಂದಾಗ ಕಾಲೇಜಸ್ ಆಡ್ ಮಾಡ್ಕೋಬಿಡಿ. ಯಾರಿಗೆ ನಮ್ಗೆ ಸೀಟ್ ಬೇಕೇ ಬೇಕು, ನಮ್ಗೆ ಇಷ್ಟು ದಿನದಿಂದ ವೇಟ್ ಮಾಡಿದೀವಿ ಅಂತ. ಈಗ 3 ರೌಂಡ್ ಅಲ್ಲೂ ಸೀಟ್ ಸಿಗಲ್ಲ, ನಮ್ಗೆ ಲಾಂಗ್ ಟರ್ಮ್ ಕೋಚಿಂಗ್ ಹೋಗಕ್ಕೂ ಇಷ್ಟ ಇಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ ಕೆಲವರು. ಓಕೆ, ಮತ್ತೆ ನಿಮ್ಗೆ BCAಗೆಲ್ಲ ಅಡ್ಮಿಷನ್ಸ್ ಕೆಲವೊಂದು ಕಾಲೇಜಸ್ ಅಲ್ಲೆಲ್ಲ ಇರುತ್ತೆ. BCAಗೆ BScಗೆಲ್ಲ ಹೋಗಿ ನೀವು ಜಾಯಿನ್ ಆಗ್ಬೋದು. ಕೆಲವೊಂದು ಕಾಲೇಜಲ್ಲಿ ಎಕ್ಸ್ಟ್ರಾ ಫೈನ್ ಹಾಕ್ತಿರ್ತಾರೆ. ಹೋಗಿ ಅಷ್ಟೊಂದಂದ್ರೆ ಎಕ್ಸ್ಟ್ರಾ ಅಂದ್ರೆ ಒಂದು 500,000 ರೂಪಾಯಿ ಈ ರೀತಿಯಾಗಿ ಫೈನ್ ಹಾಕ್ತಿರ್ತಾರೆ. ಫೈನ್ ಕಟ್ಟಿ ನೀವು ಹೋಗಿ ಜಾಯಿನ್ ಆಗ್ಬೋದಾಗಿರುತ್ತೆ, ಏನ್ ಸಮಸ್ಯೆ ಏನಿಲ್ಲ. ವಿದ್ಯಾರ್ಥಿಗಳು ಸಾಕಷ್ಟು ಜನ ಕೇಳ್ತಿರ್ತಾರೆ, ನಮ್ಗೇನು ಸೀಟ್ ಸಿಗ್ಲಿಲ್ಲ ಅಂದ್ರೆ ಹೋಗಿ ಬೇರೆ BCA BSc ಕೋರ್ಸಸ್ ಜಾಯಿನ್ ಆಗ್ಬೋದಾ ಅಂತ. ಜಾಯಿನ್ ಆಗಿ, ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ, ಜಾಯಿನ್ ಆಗಿ. ಓಕೆನಾ, ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.